ಅವ್ರ ವಂಶದವರು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದೀರಲ್ಲ ತಗೊಂಡೋಗ್ತೀರೇನೋ ಅಂತ ಕೇಳಿದ್ರು. ಆಯ್ತು ಕೊಡಿ ಅಂತಂದು ಅದೋನಿಂದ ತಗೊಂಡು ಗುತ್ತಿ ಅದೆಲ್ಲಾನು ದಾಟಿ ಮುಂದೆ ಬಂದಿದ್ದೀನಿ. ದೊಡ್ಡ 2 ಕಂಟೈನರ್ ನಾವು ಹೋಗ್ತಾ ಇದ್ದ ದಿಕ್ಕಿನಲ್ಲೇನೆ ಪರವಾಗಿಲ್ಲ ಹೋಗಿ ನೀವು ಅಂತ ಸಿಗ್ನಲ್ ಕೊಟ್ರು ಅಂತ ಮುಂದೆ ಬಂದ್ಬಿಟ್ಟೆ. ಅದು ಕರ್ವ್, ರೈಟ್ ಸೈಡ್ ಕರ್ವ್. ಅಲ್ಲಿಂದ 2 ಕಂಟೈನರ್ 16 ಚಕ್ರ 20 ಚಕ್ರದವು ಬಂದ್ಬಿಟ್ರು. ನಾವು ಮಧ್ಯದಲ್ಲಿ ಇದೀವಿ, ದೊಡ್ಡ ವಾಹನ. ಏನೋ ಸ್ವಲ್ಪ ಹಾರನ್ ನೋಡಿದ್ರು, ಹಿಂಗ್ ತಿರುಗ್ಸಿ ಏನೋ ಮಾಡಿದೆ, ನಮ್ದು ಡೋರ್ಗೆ ದಡಾರ್ ಅಂತ ಹೊಡಿತು ನಮ್ಮ ದಿಕ್ಕಿನ ಕಂಟೈನರ್. ಅವ್ರು ಕೊಟ್ಟಿರೋ ವ್ಯಕ್ತಿಗಳು ಮತ್ತೆ ವಿಗ್ರಹ ಎರಡೂ ನಮ್ ಗಾಡಿನಲ್ಲೇ ಇತ್ತು, ನಾನೇ ಡ್ರೈವ್ ಮಾಡ್ತಾ ಇದ್ದೆ. ಅದು ಹೆಂಗೆ ಬಚಾವಾದ್ವು ಅನ್ನೋದು ಬಾಂಧವ್ರೇನೆ ಹೇಳ್ಬೇಕು. ಸರಿ, ನಾನು 7 ಗಂಟೆಗೆ ಅದೋನೆ ಬಿಟ್ಟಿದ್ದು, 11 ಗಂಟೆಗೆ DVG ರೋಡಲ್ಲಿ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀನಿ. ಲೆಕ್ಕ ಹಾಕಿ 4 ಗಂಟೆ ಹೊತ್ತಲ್ಲಿ ಅಷ್ಟೊಂದು ದೂರನ ಮಾಡಿ ಮನೆಗ್ ಬಂದು ಮುಂದೆ ಇಟ್ಟಿದೀವಿ. ಇಟ್ಟಿದ್ದೆ ಅಷ್ಟೇ ನನಗ್ ಗೊತ್ತಿರೋದು. 3 ದಿವಸ ನನ್ಗೆ ಜ್ಞಾನನೇ ಇರ್ಲಿಲ್ಲ. ಆಮೇಲೆ 48 ದಿವಸ ನಮ್ಮ ಮನೇಲಿ ವಾಯುಸ್ತುತಿ ಪುನಶ್ಚರಣೆ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಎಲ್ಲ ಮಾಡಿ ಆಮೇಲೆ ಇಲ್ಲಿ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿದೀವಿ.